ಪ್ರೈಸ್ ದಿ ಲಾರ್ಡ್. ಈ ದಿನದ ಧ್ಯಾನಕ್ಕೆಂದು ಆರಿಸಲ್ಪಟ್ಟಂಥ ಸತ್ಯವೇದ ಭಾಗ ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 23ನೇ ವಚನ. ತನ್ನ ಬಾಯಿಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು. ಈ ವಾಕ್ಯದ ಪ್ರಕಾರ ನಾಲಿಗೆಯು ದೇಹದ ಒಂದು ಚಿಕ್ಕ ಅಂಗವಾಗಿದ್ದರೂ ಕ್ರಿಯಾತ್ಮಕವಾದಂಥ ಶಕ್ತಿಯಾಗಿದೆ. ನಾಲಿಗೆಯನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸುವಾಗ ಕರ್ತನನ್ನು ಮಾತ್ರವಲ್ಲದೆ ನಮಗೂ ಬೇರೆಯವರಿಗೂ ಆಶೀರ್ವಾದವಾಗಿರುತ್ತದೆ. ಅದೇ ರೀತಿಯಾಗಿ ತಪ್ಪಾಗಿ ಉಪಯೋಗಿಸುವಾಗ ನಾಶ ಮಾಡುವಂಥ ಶಕ್ತಿಯು ಹೊಂದಿದೆ. ಸಮಯೋಚಿತವಾದಂಥ ಮಾತುಗಳು ಬೆಳ್ಳಿಯ ನಕಾಸಿಯಲ್ಲಿ ಖಚಿತವಾದಂಥ ಬಂಗಾರದ ಹಣ್ಣುಗಳಿಗೆ ಸಮಾನವಾಗಿದೆ. ಹೌದು ಪ್ರಿಯರೇ, ಒಂದು ಗಾದೆ ಮಾತು ಸಹ, ಮಾತು ಬೆಳ್ಳಿ, ಮೌನ ಬಂಗಾರ. ನಮ್ಮ ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕಾದರೆ ವ್ಯರ್ಥವಾದಂಥ ಮಾತುಗಳನ್ನು, ಇತರರನ್ನು ನೋಯಿಸುವಂಥ ಮಾತುಗಳನ್ನು, ಪ್ರಯೋಜನಕ್ಕೆ ಬಾರದಂಥ ಮಾತುಗಳನ್ನು ನಾವು ದೂರ ಮಾಡುವಾಗ ಕರ್ತನು ನಮ್ಮ ನಾಲಿಗೆಯನ್ನು ಆಶೀರ್ವದಿಸಿ ಮಹಿಮೆ ಪಡಿಸುವವನಾಗಿದ್ದಾನೆ. ಆಮೇನ್.